ವೆಲ್ಕಮ್ ಟು ಮೈ ಚಾನೆಲ್. ಮೂರು ಮುಖ್ಯವಾದ ಮಾಹಿತಿಗಳೊಂದಿಗೆ ಈ ದಿನ ತಮ್ಮ ಮುಂದೆ ಮತ್ತೆ ವಿಷಯವನ್ನು ಮಂಡಿಸ್ತಾ ಇದ್ದೇನೆ. ಇತ್ತೀಚೆಗೆ ಕೆಇಎದವರು ಮೂರು ಮುಖ್ಯವಾದ ಒಂದು ಮಾಹಿತಿಗಳನ್ನ ತಮ್ಮ ಮುಖ್ಯವಾದ ವೆಬ್ಸೈಟ್ಗಳಲ್ಲಿ ನೀಡಿದ್ದಾರೆ. ಆ ಮೂರು ಮುಖ್ಯ ಮಾಹಿತಿಗಳನ್ನ ತಮ್ಮೊಟ್ಟಿಗೆ ನಾನು ಹಂಚಿಕೊಳ್ತೇನೆ. ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಕೆಇಎದಿಂದ ಮುಖ್ಯವಾದ ಸೂಚನೆಗಳು ಕೆಇಎದವರು ನೀಡಿರೋದ್ರಿಂದ ಅವುಗಳ ತಾವೆಲ್ಲರೂ ಕೂಡ ಅದನ್ನ ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿ ಕೆಇಎದಿಂದ ಕ್ಲೇಮ್ ಸರ್ಟಿಫಿಕೇಟ್ ಬಗ್ಗೆ ಪರಿಪೂರ್ಣವಾಗಿರೋ ಮಾಹಿತಿ. ಹಲವಾರು ವಿದ್ಯಾರ್ಥಿಗಳಿಗೆ ಕ್ಲೇಮ್ ವೆರಿಫೈಡ್ ಅಂತ ಬರ್ತಿದೆ, ಕ್ಲೇಮ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ. ಆ ಇವೆಲ್ಲವೂ ವಿಷಯಗಳಿರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಒಂದಿಷ್ಟು ಗೊಂದಲ ಇರೋದ್ರಿಂದ ಈ ಸಾಲಿನ ಅವರ ಒಂದು ಕೆಇಎಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಕೊನೆಯದಾಗಿ ಪರಿಪೂರ್ಣವಾದ ಒಂದು ಮಾಹಿತಿಯನ್ನ ಕೆಇಎದವರು ನೀಡಿದ್ದಾರೆ. ಅದಕ್ಕೆ ಧನ್ಯವಾದಗಳನ್ನ ನಾವು ಹೇಳಬೇಕಾಗ್ತದೆ. ಇನ್ನು ಲಾಸ್ಟ್ ಡೇಟ್ ಎಕ್ಸ್ಟೆಂಡೆಡ್ ಕೆಸಿಇಟಿಗೆ ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾದಾಗ ಯಾರೆಲ್ಲ ನೀಟ್ ಬರಿತಾ ಇದ್ದೀರಿ ಮತ್ತು ವೈದ್ಯಕೀಯದ ಜೊತೆಗೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ, ಇಂಜಿನಿಯರಿಂಗ್, ತಾಂತ್ರಿಕ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದೀರಿ, ಒಂದು ಗುಡ್ ನ್ಯೂಸ್ ಅಂತಂದ್ರೆ ಕೊನೆಯ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಇನ್ನು ಮುಖ್ಯವಾದ ಸಂಗತಿ ಅಂತಂದ್ರೆ ಕಳೆದ ಸಾಲಿನಲ್ಲಿ ಈಗಾಗಲೇ ಒಂದು ದ್ವಿತೀಯ PUCಯನ್ನ ಪೂರ್ಣಗೊಳಿಸಿ ಈ ಸಾಲಿನ ಒಂದು ಕಾಂಪಿಟೇಷನ್ ಎಕ್ಸಾಮ್ ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಒಳ್ಳೆಯ ಸೀಟುಗಳನ್ನ ಗಳಿಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಕ್ಕಂತ ರಿಪೀಟರ್ಸ್ ಏನ್ ಮಾಡಬೇಕು ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಫ್ರೆಶರ್ಸ್ ಕೂಡ ಏನ್ ಮಾಡಬೇಕು ಅಂತ, ರಿಪೀಟರ್ಸ್ ಮತ್ತು ಫ್ರೆಶರ್ಸ್ ಏನ್ ಮಾಡಬೇಕು, ವಾಟ್ ಅಬೌಟ್ ರಿಪೀಟರ್ಸ್ ಅಂಡ್ ಫ್ರೆಶರ್ಸ್ ಬಗ್ಗೆ ಕೂಡ ನಾನು ಮುಖ್ಯವಾದ ವಿವರವಾದ ಮಾಹಿತಿಯನ್ನ ನಾನು ನೀಡ್ತಾ ಇದ್ದೇನೆ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನು ಬಯಸ್ತೀನಿ. ಯಾರೆಲ್ಲ ಪ್ರಥಮವಾಗಿ ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ಯಾರೆಲ್ಲ ಅವಶ್ಯಕತೆ ಇರತಕ್ಕಂತಹ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೂ ಕೂಡ ಈ ಮಾಹಿತಿಗಳನ್ನ ತಾವು ಸೆಂಡ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗ್ತದೆ. ಕಾಲಕ್ಕೆ ಹೊರಡಿಸ್ತಕ್ಕಂಥ ಮುಖ್ಯವಾದ ಕೆಸಿಇಟಿ ಬಗ್ಗೆ ಆಗ್ಲಿ, ನೀಟ್ ಬಗ್ಗೆ ಆಗ್ಲಿ, JEE ಬಗ್ಗೆ ಆಗ್ಲಿ, ಕಾಮೆಡ್ಕೆ ಬಗ್ಗೆ ಆಗ್ಲಿ, SSP ಬಗ್ಗೆ ಆಗ್ಲಿ, ಬೇರೆ ಎಲ್ಲ ವಿಷಯಗಳ ಕುರಿತಾಗಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ, ಅಪ್ಡೇಟ್ ಮಾಡ್ತಾ ಇರ್ತೇನೆ. ಮಾಹಿತಿ ತಮ್ಗೆಲ್ಲರಿಗೂ ಕೂಡ ಇಷ್ಟ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದೊಂದು ಸ್ವಲ್ಪ ಮಾಹಿತಿ ಹೆಚ್ಚಿರೋದ್ರಿಂದ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು. ಕೊನೆವರೆಗೂ ಬಿಡದೆ ನೋಡಿ. ತಮ್ಗೆ ಎಲ್ಲ ಮಾಹಿತಿಗಳು ಈ ವಿಡಿಯೋದಲ್ಲಿ ನಾನು ತಮ್ಗೆ ಸಂಗ್ರಹ ಮಾಡಿ ಕೊಟ್ಟಿರ್ತೇನೆ. ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಸೊ ಸ್ನೇಹಿತರೆ, ಇಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಕೆಇಎ ಮುಖ್ಯವಾದ ವೆಬ್ಸೈಟ್ಗೆ ನಾವು ಬಂದಾಗ ಮುಖ್ಯವಾದ ಒಂದಿಷ್ಟು ಮಾಹಿತಿಗಳನ್ನ ಇಲ್ಲಿ ನೀಡಿದ್ದಾರೆ. ಮೊಟ್ಟ ಮೊದಲಿಗೆ ನಾನು ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕವನ್ನ ವಿಸ್ತರಣೆ ಮಾಡಿರೋ ಕುರಿತಾಗಿ ಒಂದಿಷ್ಟು ಮಾಹಿತಿ ಇದೆ, ಅದನ್ನ ತಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಗಮನಿಸಿ, ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕವನ್ನ ವಿಸ್ತರಿಸಿರುವ ಬಗ್ಗೆ ಅಂತ ಹೇಳಿ ಇದೆ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಕಳೆದ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲಿ ಕಳೆದ ತಿಂಗಳು 23ನೇ ತಾರೀಕಿನಿಂದ ಪ್ರಾರಂಭವಾಗಿತ್ತು. 18ನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು. ಇದೇ ತಿಂಗಳು ಫೆಬ್ರವರಿ 18, 2025ಕ್ಕೆ ಕೊನೆಯ ದಿನ ಆಗಿತ್ತು. ಇಲ್ಲಿ 24ನೇ ತಾರೀಕು ಕೊನೆಯ ದಿನಾಂಕವನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ಆನ್ಲೈನ್ ನಲ್ಲಿ ಯಾರೆಲ್ಲ ಈಗಾಗಲೇ ಅರ್ಜಿ ಸಲ್ಲಿಸಿದ್ದೀರಿ ಅವರಿಗೆ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಜೊತೆಗೆ ಇನ್ನೂ ಅರ್ಜಿ ಸಲ್ಲಿಸುವ ಒಂದು ಪ್ರಯತ್ನದ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ 24/2/2025 ರಾತ್ರಿ 11 ಗಂಟೆ 59 ನಿಮಿಷದವರೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಜೊತೆಗೆ ಶುಲ್ಕವನ್ನ ಭರಿಸಲಿಕ್ಕೆ 25/2/2025 ಸಂಜೆ 50:30 ಕೂಡ ಸಮಯವನ್ನ ನೀಡಿದ್ದಾರೆ. ಮುಖ್ಯವಾದ ಒಂದು ವಿಶೇಷ ಸೂಚನೆ ಇದೆ ಇಲ್ಲಿ. ಈಗಾಗಲೇ ಯಾರೆಲ್ಲ ಅರ್ಜಿ ಸಲ್ಲಿಸಿದಿರಿ ತಮ್ಮ ಮಾಹಿತಿ ಸರಿಯಾಗಿದೆಯಾ ಎಂಬುದ್ರ ಬಗ್ಗೆ ಮತ್ತೊಮ್ಮೆ ದೃಢೀಪಡಿಸಿಕೊಳ್ಳ್ರಿ. ಅದಕ್ಕೆ ಅವಕಾಶಗಳನ್ನು ಕೂಡ ಕೆಇಎದವರು ವೆಬ್ಸೈಟ್ ನಲ್ಲಿ ನೀಡಿದ್ದಾರೆ. ಮತ್ತೊಮ್ಮೆ ಲಾಗಿನ್ ಆಗಿ ಒಂದ್ಸಾರಿ ಮತ್ತೊಂದ್ಸಾರಿ ನೋಡ್ಕೊಳ್ರಿ. ಒಂದ್ ವೇಳೆ ಏನಾದ್ರೂ ಸಣ್ಣ ಪುಟ್ಟ ಏನಾದ್ರೂ ಲೋಪದೋಷಗಳಿದ್ದಲ್ಲಿ ಅದನ್ನ ಲಾಗಿನ್ ಆಗಿ ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶಗಳನ್ನು ನೀಡಿದ್ದಾರೆ. ಒಂದ್ ವೇಳೆ ಅಂತಿಮವಾಗಿ ನೀವು ಸಬ್ಮಿಟ್ ಮಾಡಿ ಕೊನೆಯ ದಿನಾಂಕ ಮುಗಿದಾದ್ಮೇಲೆ ಅರ್ಜಿ ಸರ್ವರ್ ನಲ್ಲಿ ಸೇವ್ ಆಗ್ತದೆ, ಮತ್ತೆ ಎಕ್ಸ್ಟೆಂಡ್ ಮಾಡೋ ಅವಕಾಶಗಳು ಕಡಿಮೆ ಅಂತ ಹೇಳಿ ಇದರ ಬಗ್ಗೆ ಒಂದು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇನ್ನೊಂದು ಮುಖ್ಯವಾದ ಸಂಗತಿ ಅಂದ್ರೆ ಇದ್ರ ಹೊರತುಪಡಿಸಿ ಮುಂದೆ ಹಲವಾರು ಹಂತಗಳು ಇರೋದ್ರಿಂದ ಏನೆಲ್ಲ ಕೆಲವೊಂದಿಷ್ಟು ಸಮಸ್ಯೆಗಳು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಆಗೋದ್ರಿಂದ ತತ್ಕ್ಷಣದ ನಿಮ್ಗೆ ಒಂದು ಪ್ರತಿಕ್ರಿಯೆಗಾಗಿ ಕೆಇಎದವರು ಒಂದು ಇಮೇಲ್ ಐಡಿಯನ್ನ ಇಲ್ಲಿ ನೀಡಿದ್ದಾರೆ. KEACET2025@gmail.com ಅಂತ. KEACET2025@gmail.com ಇದು ಬದಲಾಗಿರ್ತಕ್ಕಂಥ ಒಂದು ಮೇಲ್ ಐಡಿ ಇದೆ. ಅದನ್ನ ತಾವು ನೋಟ್ ಮಾಡ್ಕೊಳ್ರಿ. ಮುಂದೆ ಬರ್ತಕ್ಕಂಥ ಯಾವುದೇ ಸಂದರ್ಭದಲ್ಲಿ ಏನೇ ಲೋಪದೋಷಗಳು ಅಥವಾ ಏನೇ ಸಮಸ್ಯೆಗಳು ಉದ್ಭವಿಸಿದಾಗ ಆ ಮೇಲ್ ಐಡಿಗೆ ತಾವು
ಮಾಹಿತಿಗಳನ್ನ ಕಳಿಸ್ಕೊಟ್ರೆ ಅವರು ಪ್ರತಿಕ್ರಿಯಿಸ್ತಾರೆ ಅಂತ ಇಲ್ಲಿ ನೀಡಿದ್ದಾರೆ. ನೋಡ್ಬೇಕು, ಕಾಲವೇ ತಿಳಿಸ್ಬೇಕು ನಮ್ಗೆ ಎಷ್ಟರ ಮಟ್ಟಿಗೆ ಕೆಇಎದವರು ನಮ್ಮ ಮೇಲ್ಗೆ ಸ್ಪಂದಿಸ್ತಾರೆ ಅಂತ. ಆಶಾಭಾವನೆಯನ್ನು ವ್ಯಕ್ತಪಡಿಸೋಣ, ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ತಿಳಿಯೋಣ. ಇನ್ನು ಮುಖ್ಯವಾದ ಮಾಹಿತಿಗೆ ನಾನು ಬರ್ತೇನೆ. 2025 UGCETಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಏನೇನು ಮಾಡಬೇಕು ಅಂತಕ್ಕಂತ ಮಾಹಿತಿಗಳನ್ನ ನೀಡಿದ್ದಾರೆ ಮತ್ತು ದಾಖಲಾತಿ ಪರಿಶೀಲನೆ ಬಗ್ಗೆ ಕೂಡ ವಿವರವಾಗಿರ್ತಕ್ಕಂಥ ಮಾಹಿತಿಗಳನ್ನ ಇಲ್ಲಿ ಕೆಇಎದವರು ನೀಡಿದ್ದಾರೆ. ಅದನ್ನ ತಾವು ಎಲ್ಲರೂ ಕೂಡ, ವಿಶೇಷವಾಗಿ ಪಾಲಕರು ಮತ್ತು ವಿದ್ಯಾರ್ಥಿಗಳು, ತಾವು ಕಡ್ಡಾಯವಾಗಿ ಇದನ್ನ ಗಮನಿಸಲೇಬೇಕಾಗ್ತದೆ. ಮುಖ್ಯವಾಗಿರ್ತಕ್ಕಂಥ ಇದು ಬಹಳಷ್ಟು ಪಾಲಕರು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಗೊಂದಲಗಳು ಇದ್ವು ಈ ವಿಚಾರದ ಕುರಿತಾಗಿ. ಸೊ ಈಗ ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಕೆಇಎದವರು ಮಾಡಿದ್ದಾರೆ. ತಮ್ಗೆ ನಾನು ಈಗ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಗಮನಿಸ್ತಾ ಇದ್ದೀರಿ ತಾವು, ಕೆಇಎದವರು 2 ಮಾಧ್ಯಮದಲ್ಲಿ ಕೂಡ ನೀಡಿದ್ದಾರೆ. ಇಲ್ಲಿ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ KCET 2025 ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರ ಅವಗಾಹನೆಗಾಗಿ ಒಂದಿಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಯಾರೆಲ್ಲ ಕ್ಲಾಸ್ ಎ ನಲ್ಲಿ ಬರ್ತೀರಿ, ಈ ಕ್ಲಾಸ್ ABCDEFGH ಬಗ್ಗೆ ನಾನು ಒಟ್ಟಾರೆಯಾಗಿ ಸುಮಾರು ಒಂದು 16 ಕ್ಲಾಸ್ಗಳಿದಾವೆ. ಆ 16 ಕ್ಲಾಸ್ಗಳ ಬಗ್ಗೆ ಕೂಡ ಒಂದು ವಿಡಿಯೋವನ್ನ, ಡಿಟೇಲ್ ಆದ ವಿಡಿಯೋವನ್ನ, ಮಾಹಿತಿಯನ್ನ ನೀಡಿದ್ದೇನೆ. ದಯವಿಟ್ಟು ಆ ವಿಡಿಯೋವನ್ನ ವೀಕ್ಷಿಸಿ ಮಾಹಿತಿಯನ್ನ ಪಡೀರಿ ಅಂತ ಹೇಳ್ತೇನೆ. ಕ್ಲಾಸ್ ಎ ನಲ್ಲಿ ಬರತಕ್ಕಂತ ವಿದ್ಯಾರ್ಥಿಗಳು ಅಂದ್ರೆ ಯಾರೆಲ್ಲ ಕನಿಷ್ಠ ಕರ್ನಾಟಕದಲ್ಲಿ ಕನಿಷ್ಠ 7 ವರ್ಷ ಸತತ ವ್ಯಾಸಂಗ ಮಾಡಿದ್ದಾರೆ ಅವರೆಲ್ಲ ಕ್ಲಾಸ್ ಎಗೆ ಬರ್ತಾರೆ. ಆ ಕ್ಲಾಸ್ ಎ ನಲ್ಲಿ ಬಂದಿರತಕ್ಕಂತ ವಿದ್ಯಾರ್ಥಿಗಳು ಯಾರಿದ್ದೀರಿ, ತಾವು ಕನ್ನಡ ಮಾಧ್ಯಮ, ಗ್ರಾಮೀಣ ಮೀಸಲಾತಿ ಮತ್ತು ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿಯನ್ನ ತಾವು ಕೋರಿಲ್ಲದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಹೇಳಿ ಈಗಾಗಲೇ ನಮೂದಾಗಿರ್ತದೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಅಂತ ವಿದ್ಯಾರ್ಥಿಗಳು ಯಾರು ಕೂಡ ಕಾಲೇಜಿಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸ್ವೀಕರಿಸಲ್ಪಟ್ಟಿರ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಇಲ್ಲಿ ನೀಡಿದ್ದಾರೆ. ಇದು ಬೋತ್ ರಿಪೀಟರ್ಸ್ಗೂ ಅನ್ವಯ ಆಗ್ತದೆ ಮತ್ತು ಫ್ರೆಶರ್ಸ್ಗೂ ಕೂಡ ಅನ್ವಯ ಆಗ್ತದೆ. ಇನ್ನು ಕ್ಲಾಸ್ ಎ ನಲ್ಲಿ ಬರ್ತಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸತತ 7 ವರ್ಷಗಳ ಅಧ್ಯಯನವನ್ನ ಪೂರ್ಣಗೊಳಿಸಿರ್ತಾರೆ, ಕ್ಲಾಸ್ ಎ ನಲ್ಲಿ ಬರ್ತಾರೆ. ಆದ್ರೆ ಒಂದಿಷ್ಟು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಕೋಟಾವನ್ನ ಬಯಸಿರ್ತಾರೆ, ಗ್ರಾಮೀಣ ಮಾಧ್ಯಮದ ಗ್ರಾಮೀಣ ಪ್ರದೇಶದಲ್ಲಿ ಅಧ್ಯಯನ ಮಾಡಿರುವ ಮೀಸಲಾತಿಯನ್ನ ಬಯಸಿರ್ತಾರೆ, ಧಾರ್ಮಿಕ ಅಲ್ಪಸಂಖ್ಯಾತರ ಬಗ್ಗೆ ಬಯಸಿರ್ತಾರೆ, ಭಾಷಾ ಅಲ್ಪಸಂಖ್ಯಾತರ ಮೀಸಲಾತಿ ಕೋರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ಲೇಮ್ಡ್ ವೆರಿಫೈಡ್ ಅಂತ ಬಂದಿರ್ತದೆ, ಅಥವಾ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತ ಬಂದಿರ್ತದೆ, ಅಥವಾ ನಾಟ್ ಕ್ಲೇಮ್ಡ್ ಅಂತ ಬಂದಿರ್ತದೆ ಅವ್ರ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ. ಅಂತ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತಾವು ಸಲ್ಲಿಸಿರುವ ಮೂಲ ಅರ್ಜಿಯೊಂದಿಗೆ ಏನೆಲ್ಲ ಮೀಸಲಾತಿಗೆ ಕೋರಿರ್ತೀರಿ ಅವುಗಳ ಒಂದು ಸೆಟ್ ಜಿರಾಕ್ಸ್ ನೊಂದಿಗೆ ತಮ್ಮ ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರಾಂಶುಪಾಲರನ್ನು ಭೇಟಿ ಮಾಡಿ ಅಂತಿದೆ. ಹಾಗೂ ಮಾಡಬಹುದು. ಆದ್ರೆ ನನ್ನ ಒಂದು ಮಾರ್ಗದರ್ಶನ, ಒಂದು ಸಜೆಷನ್ ಅಂತಂದ್ರೆ, ತಾವು ಹಿಂದೆ ಅಧ್ಯಯನ ಮಾಡಿರ್ತಕ್ಕಂಥ ಕಾಲೇಜಿಗೆ ಭೇಟಿಯಾಗಿ ಅಲ್ಲಿಯ ಪ್ರಾಂಶುಪಾಲರಿಗೆ ತಾವು ಒಂದು ದಾಖಲಾತಿಗಳನ್ನ ಕಡ್ಡಾಯವಾಗಿ ನೀಡಬೇಕು ಅಂತ ಹೇಳಿ ಮಾರ್ಗದರ್ಶನವಿದೆ, ಅದನ್ನ ಪಾಲಿಸಿ. ಇನ್ನು ಕ್ಲಾಸ್ ಎ ಹೊರತುಪಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳು BCDEFBCDIJKLMN ಈ ಕ್ಲಾಸ್ ನಲ್ಲಿ ಬರತಕ್ಕಂತ ವಿದ್ಯಾರ್ಥಿಗಳನ್ನ ದಾಖಲೆ ಪರಿಶೀಲನೆಗಳನ್ನ ಮುಂದಿನ ದಿನಗಳಲ್ಲಿ ಪ್ರಾಧಿಕಾರದಲ್ಲಿ ನಡೆಸ್ತಾರಂತೆ. ಈ ಕ್ಲಾಸ್ ನಲ್ಲಿ ಬರ್ತಕ್ಕಂಥವ್ರು ಅವುಗಳನ್ನ ಪರೀಕ್ಷಾ ಮುಗಿದಾದ ಮೇಲೆ, ನೀವು CET ಎಕ್ಸಾಮ್ ಮುಗಿದಾದ ಮೇಲೆ ನಿಮ್ಗೆ ವೇಳಾಪಟ್ಟಿಯನ್ನ ಅವರು ಪ್ರಕಟಿಸ್ತಾರೆ. ಇನ್ನ ಕ್ಲಾಸ್ ಕೋಡ್ಗಳಿದ್ದಾವೆ EFGH ಮತ್ತು O. ಈ ಕ್ಲಾಸ್ ನಲ್ಲಿ ಬರ್ತಕ್ಕಂತ ವಿದ್ಯಾರ್ಥಿಗಳು ವ್ಯಾಸಂಗ ವಿವರಗಳನ್ನ ಮಾತ್ರ ತಮ್ಮ ಕಾಲೇಜಿಗೆ ಹೋಗಿ ತಾವು ಪರಿಶೀಲಿಸಿಕೊಳ್ಳಬೇಕು ಅಂತಿದೆ. EFGHO ಕ್ಲಾಸ್ ನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅಂದ್ರೆ ಅಧ್ಯಯನದ ಎಲ್ಲೆಲ್ಲಿ ಅಧ್ಯಯನ ಮಾಡಿರ್ತೀರಿ ಆ ವ್ಯಾಸಂಗದ ವಿವರಗಳನ್ನ ಕಾಲೇಜಿಗೆ ಹೋಗಿ ಪರಿಶೀಲನೆ ಮಾಡ್ಕೊಳ್ರಿ. ಇನ್ನು ಇದಕ್ಕೆ ಈ ಕ್ಲಾಸ್ ನಲ್ಲಿ ಬರ್ತಕ್ಕಂಥ ಡಿಫೆನ್ಸು, ಎಕ್ಸ್ ಡಿಫೆನ್ಸು, ಆಮೇಲೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ನಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು, ಆಮೇಲೆ ಎಕ್ಸ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ನಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ಪ್ರಮಾಣ ಪತ್ರಗಳನ್ನ ನಂತರ ಪರೀಕ್ಷೆ ನಂತರ ಪ್ರಾಧಿಕಾರದಲ್ಲಿ ಪರಿಶೀಲನೆಗೆ ಒಂದು ದಿನಾಂಕ ಕರೀತಾರೆ, ಅದಕ್ಕೆ ಅಲ್ಲಿ ತಾವು ತೆರಳಬೇಕಾಗ್ತದೆ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದ 371J ಮತ್ತು ಜಾತಿಯ ಆದಾಯ ಪ್ರಮಾಣ ಪತ್ರ RD ಸಂಖ್ಯೆಗಳನ್ನ ಆನ್ಲೈನ್ ನಲ್ಲೇ, RD ಸಂಖ್ಯೆ ಆದ್ರೆ ಆನ್ಲೈನ್ ನಲ್ಲೇ ಅದು ವೆಬ್ ಸರ್ವರ್ ಮೂಲಕ ಅದು ವ್ಯಾಲಿಡೇಷನ್ ಆಗ್ತದೆ. ಸೊ ಅಂತ ವಿದ್ಯಾರ್ಥಿಗಳು ಕೂಡ ಕೇವಲ 371J ಜಾತಿ ಆದಾಯ ಪ್ರಮಾಣ ಪತ್ರ ಎಲ್ಲರಿಗೂ ಕೂಡ ವ್ಯಾಲಿಡೇಷನ್ ಆದಂತ ವಿದ್ಯಾರ್ಥಿಗಳು ಕೂಡ ತಾವು ಎಲ್ಲಿಗೆ ಹೋಗ್ತಕ್ಕಂತ ಅವಕಾಶಗಳಿಲ್ಲ ಎಂಬುದನ್ನ ತಿಳಿಸಿದ್ದಾರೆ. ಇನ್ನು ಈ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿ ಪ್ರಾಂಶುಪಾಲರು ಏನ್ ಮಾಡ್ತಾರೆ ಅಂದ್ರೆ, ನೀವು ಒಂದ್ ವೇಳೆ ಹೋದ್ರೆ ಅವರಿಗೆ ಒಂದು ಲಾಗಿನ್ ಐಡಿ ನೀಡಿರ್ತಾರೆ ಪ್ರಾಂಶುಪಾಲರಿಗೆ. ಆ ಲಾಗಿನ್ ಐಡಿ KA ವೆಬ್ಸೈಟ್ ಗೆ ಭೇಟಿ ನೀಡಿ ತಮ್ಮ ಒಂದು ಅರ್ಜಿ ಸಂಖ್ಯೆಯನ್ನ ಅದರಲ್ಲಿ ನಮೂದಿಸಿ
ತಾವು ನೀಡಿರ್ತಕ್ಕಂತ ಒಂದು ಏನು ಮೀಸಲಾತಿ ಪ್ರಮಾಣ ಪತ್ರಗಳಿಗೆ ಏನೆಲ್ಲ ಇದ್ದಾವೆ ಅವುಗಳನ್ನ ಅಲ್ಲಿ ಅನುಮೋದಿಸ್ತಾರೆ. ಅನುಮೋದಿಸಿದ ನಂತರ ತಮಗೆ ಕ್ಲೇಮ್ ಸರ್ಟಿಫಿಕೇಟ್ ವೆರಿಫೈ ಆಗ್ತದೆ. ಈ ಕ್ಲೇಮ್ ಸರ್ಟಿಫಿಕೇಟ್ ವೆರಿಫೈ ಆಗೋದು ಇಷ್ಟೇ. ತದನಂತರದಲ್ಲಿ ನೀವು ಎಕ್ಸಾಮ್ ಬರೆದಾದ್ಮೇಲೆ ನಿಮ್ಮ ರಿಸಲ್ಟ್ ಬಂದಾದ್ಮೇಲೆ ಎಲ್ಲರಿಗೂ ಕೂಡ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ನೀಡ್ತಾರೆ. ಅಲ್ಲಿವರೆಗೂ ಕೂಡ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗೋದಿಲ್ಲ. ನೆಕ್ಸ್ಟ್ ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪೂರ್ವ ತಯಾರಿಗಳನ್ನ ಕೆಇಎದವರು ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಲೆಟರ್ ಅನ್ನು ಕೂಡ ಇಲ್ಲಿ ಇದನ್ನ ನೀಡಿದ್ದಾರೆ. ಎಲ್ಲ ಪ್ರಾಂಶುಪಾಲರಿಗೆ, ರಾಜ್ಯದ ಎಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರುಗಳು, CBSE, ICSE ಬೋಧಿಸುತ್ತಿರುವ ಕಾಲೇಜುಗಳು, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಪದವಿ ಪೂರ್ವ ಇವರ ಮುಖಾಂತರ ಒಂದು ಕೆಇಎದ ನಿರ್ದೇಶಕರಾದ ಮಾನ್ಯ H. ಪ್ರಸನ್ನ ಕುಮಾರ್ ಸರ್ ಅವರು ಡಿಟೇಲ್ ಆಗಿರ್ತಕ್ಕಂಥ ಒಂದು ಮೀಟಿಂಗ್ ಸಭೆಯನ್ನ ಮಾಡಿ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಕ್ಲೇಮ್ ಸರ್ಟಿಫಿಕೇಟ್ ಬಗ್ಗೆ ಶಾಲಾ ಹಂತದಲ್ಲಿ ಯಾವ ರೀತಿ ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನ ನೀಡಿದ್ದಾರೆ. ಇನ್ನು ಸಿಇಟಿಗೆ ಅರ್ಜಿ ಸಲ್ಲಿಸ್ತಕ್ಕಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕ್ಲೇಮ್ಸ್ ಬಗ್ಗೆ ಸ್ಯಾಡ್ಸ್ ನಿಂದ ಮಾಹಿತಿಯನ್ನ ಪಡಿತೇವೆ ಅಂತ ಹೇಳಿದ್ರು. ಈಗಾಗಲೇ ಪಡಿತಾ ಇದ್ದಾರೆ. ನಾನು ಈ ಸ್ಯಾಡ್ಸ್ ಬಗ್ಗೆ ಕೂಡ ನಾನು ಡಿಟೇಲ್ ಆದ ವಿಡಿಯೋವನ್ನ ಮಾಡಿದ್ದೇನೆ. ಅದನ್ನು ಕೂಡ ದಯವಿಟ್ಟು ಅವಲೋಕನವನ್ನ ಮಾಡಿ. ಇನ್ನು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, 371J ಇತ್ಯಾದಿ ಮೀಸಲಾತಿ ವಿವರಗಳನ್ನ ಈಗಾಗಲೇ ಪಡೆದು ತಾವು ಅರ್ಜಿಗಳನ್ನ ಸಲ್ಲಿಸಿರ್ತೀರಿ ಅಥವಾ ಇನ್ನೂ ಸಲ್ಲಿಸುವ ಪ್ರಯತ್ನದಲ್ಲಿ ಇರ್ತೀರಿ. ಅಂತ ವಿದ್ಯಾರ್ಥಿಗಳಿಗೆ ಯಾವ್ದು ತಾವು RD ಸಂಖ್ಯೆಗಳನ್ನ ಹಾಕ್ತೀರಿ ಅಲ್ಲೇ ಅದು ವೆಬ್ ಸರ್ವಿಸ್ ಮೂಲಕ ಅದು ವ್ಯಾಲಿಡೇಷನ್ ಆಗ್ತದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಈಗಾಗಲೇ ಯಾರೆಲ್ಲ ನೋಂದಣಿ ಅರ್ಜಿ ಸಲ್ಲಿಸಿದ್ದೀರಿ ಅಂತ ವಿದ್ಯಾರ್ಥಿಗಳು ಸ್ಯಾಟ್ಸ್ ಮೂಲಕ ಎಲ್ಲ ಮಾಹಿತಿಯನ್ನ ಪಡಿತದೆ. ಆ ವಿದ್ಯಾರ್ಥಿಗಳಿಗೆ ಕ್ಲೇಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರಿ ಸೀಟ್ಗಳನ್ನ ಪಡೆಯಲು ಕನಿಷ್ಠ ಕರ್ನಾಟಕದಲ್ಲಿ 1 ರಿಂದ 7 ವರ್ಷಗಳು, ಅಂದ್ರೆ 1 ರಿಂದ 7ನೇ ತರಗತಿ ಅಂತಕ್ಕಂಥದ್ದಲ್ಲದು, ಕನಿಷ್ಠ 7 ವರ್ಷ ಸತತ ವ್ಯಾಸಂಗ ಕರ್ನಾಟಕದಲ್ಲಿ ಪೂರ್ಣಗೊಳಿಸಿರ್ಬೇಕು ಅಂತಕ್ಕಂಥ ಮಾಹಿತಿ ಇದೆ. ಇದನ್ನ ಖಚಿತಪಡಿಸಿಕೊಂಡ ಆದ್ಮೇಲೆ ಅದು ವೆಬ್ ಸರ್ವರ್ ಏನ್ ಮಾಡ್ತದೆ, ನಿಮ್ಗೆ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಹೇಳಿ ನಮೂದು ಮಾಡ್ತದೆ ಅಂತ ಹೇಳಿದ್ದಾರೆ. ಸೊ ಇಂಥ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಯಾರು ಕೂಡ ಕಾಲೇಜಿಗೆ ಹೋಗ್ತಕ್ಕಂತ ಅವಶ್ಯಕತೆ ಇಲ್ಲ. ಯಾರೆಲ್ಲ ಕ್ಲಾಸ್ ಎ ನಲ್ಲಿ ಬರ್ತೀರಿ, ನಿಮ್ಮ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂದಿದೆ, ಅವ್ರು ಯಾರು ಕೂಡ ಕಾಲೇಜ್ಗೆ ಹೋಗ್ತಕ್ಕಂತ ಅವಶ್ಯಕತೆ ಇಲ್ಲ. ಬೋತ್ ರಿಪೀಟರ್ಸ್ ಆಗಿರ್ಬೋದು ಮತ್ತು ಫ್ರೆಶರ್ಸ್ ಕೂಡ ಆಗಿರ್ಬೋದು. ಇದು ಕೆಇಎದವರು ಮುಖ್ಯವಾದ ಮಾಹಿತಿಯನ್ನ ರಿಪೀಟರ್ಸ್ ಮತ್ತು ಫ್ರೆಶರ್ಸ್ಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನೀಡಿದ್ದಾರೆ. ಇನ್ನು ಗ್ರಾಮೀಣ ಅಭ್ಯರ್ಥಿಗಳು 10 ವರ್ಷ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರು, ಗ್ರಾಮೀಣ ಮೀಸಲಾತಿಯನ್ನ ಬಯಸ್ತಕ್ಕಂಥವ್ರು ಮತ್ತು ಧಾರ್ಮಿಕ ಸಂಖ್ಯಾತ ಮೀಸಲಾತಿಯನ್ನ ಕ್ಲೇಮ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿಯೇ ಅಗತ್ಯವಿರುವ ಮೂಲ ಪ್ರಮಾಣ ಪತ್ರಗಳನ್ನು ತೋರಿಸಿ ಪರಿಶೀಲಿಸಿಕೊಳ್ಳಲು ಸೂಚಿಸಲಾಗಿದೆ. ಕ್ಲಾಸ್ ಏನಲ್ಲಿ ಬಂದಿರ್ತೀರಿ, 1 ರಿಂದ 10 ವರ್ಷಗಳು ಅಂದ್ರೆ 7 ವರ್ಷ ಪೂರೈಸಿರ್ತೀರಿ, 10 ವರ್ಷ 12 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರ್ತೀರಿ. ಆದ್ರೆ ಒಂದಿಷ್ಟು ಮೀಸಲಾತಿಗಳನ್ನ ಕೋರಿರ್ತೀರಿ ಅಂತ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಕಾಲೇಜಿಗೆ ಹೋಗ್ಲೇಬೇಕಾಗ್ತದೆ. ಇದು ರಿಪೀಟರ್ಸ್ಗೂ ಅನ್ವಯ ಆಗ್ತದೆ ಮತ್ತು ಫ್ರೆಶರ್ಸ್ಗೂ ಕೂಡ ಅನ್ವಯ ಆಗ್ತದೆ. ಇನ್ನು ಕ್ಲೇಮ್ ವೆರಿಫೈಡ್, ಕ್ಲೇಮ್ ನಾಟ್ ವೆರಿಫೈಡ್, ಕ್ಲೇಮ್ ನಾಟ್ ಕ್ಲೇಮ್ಡ್ ಅಂತ ಬಂದ್ರೆ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ಬರ್ತಾ ಇದೆ. ಕಡ್ಡಾಯವಾಗಿ ಈ ರೀತಿ ಬಂದಿರತಕ್ಕಂತ ವಿದ್ಯಾರ್ಥಿಗಳು ತಮ್ಮ ಮೂಲ ಅರ್ಜಿಯ ಒಂದು ಜೆರಾಕ್ಸ್ ಪ್ರತಿ ಜೊತೆಗೆ ಎಲ್ಲ ತಾವು ಏನ್ ಕ್ಲೇಮ್ ಮಾಡಿಕೊಂಡಿದ್ದೀರಿ ಆ ಕ್ಲೇಮ್ ಸರ್ಟಿಫಿಕೇಟ್ ನೊಟ್ಟಿಗೆ ಒಂದು ಜೆರಾಕ್ಸ್ ಸೆಟ್ ನ ಪ್ರತಿಯೊಂದಿಗೆ ಕಡ್ಡಾಯವಾಗಿ ತಾವು ತಮ್ಮ ಕಾಲೇಜಿಗೆ ದಾಖಲಾತಿಗಳಿಗೆ ಸಲ್ಲಿಸಬೇಕು. ಮತ್ತು 1 ಸೆಟ್ ಪ್ರತಿಗಳನ್ನ ವಿದ್ಯಾರ್ಥಿಗಳನ್ನ ಪಡೆದಿಟ್ಕೊಂಡು ಮುಂದೆ ಪ್ರಾಧಿಕಾರ ಕಳಿಸಲು ಕೋರಿದೆ. ಅಂದ್ರೆ ಕಾಲೇಜಿನವರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ತಾವು ಸಲ್ಲಿಸಿರ್ತಕ್ಕಂತ ಆ ಸೆಟ್ ಸರ್ಟಿಫಿಕೇಟ್ ಅನ್ನ ಅವರು ಮುಂದಿನ ದಿನಗಳಲ್ಲಿ ಪ್ರಾಧಿಕಾರಕ್ಕೆ ಅದನ್ನ ಸಲ್ಲಿಸ್ತಾರೆ. ಇನ್ನು ಕಾಲೇಜುಗಳಿಗೆ ಈಗಾಗಲೇ ಹೇಳಿದೆ, ತಮ್ಮ ಯಾರೆಲ್ಲ ಕ್ಲೇಮ್ ಸರ್ಟಿಫಿಕೇಟ್ ಬಗ್ಗೆ ಒಂದು ಸೆಟ್ ಅನ್ನ ಕೊಡ್ಲಕ್ ಹೋಗ್ತೀರಿ, ಕಾಲೇಜಿನ ಪ್ರಾಂಶುಪಾಲರಿಗೆ ಒಂದು ಲಾಗಿನ್ ಐಡಿಯನ್ನ ನೀಡಿರ್ತಾರೆ. ಅದು ಕಡ್ಡಾಯವಾಗಿ ನಡೆದಿರ್ತಕ್ಕಂತ ಒಂದು ಸಂಗತಿ. ಇನ್ನು ಮುಖ್ಯವಾಗಿರೋದು ಅಂದ್ರೆ ಸ್ಪೆಷಲ್ ಕ್ಯಾಟಗರಿ, NCC, ಕ್ರೀಡೆ, ಸೈನಿಕ, ಮಾಜಿ ಸೈನಿಕ, CAPF, ಮಾಜಿ CAPF, ಸ್ಕೌಟ್ಸ್ ಅಂಡ್ ಗೈಡ್ಸ್, ಆಂಗ್ಲೋ ಇಂಡಿಯನ್ಸ್, ಈ ವಿವಿಧ ಸ್ಪೆಷಲ್ ಕ್ಯಾಟಗರಿ ಕೋಟಾದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಮೀಸಲಾತಿಯನ್ನ ಬಯಸ್ತಾ ಇದ್ದೀರಿ, ಈ ವಿದ್ಯಾರ್ಥಿಗಳು ಅಂದ್ರೆ ಯಾರೆಲ್ಲ ಕೇವಲ ಸ್ಪೆಷಲ್ ಕ್ಯಾಟಗರಿಗೆ ಮೀಸಲಾತಿ ಬಯಸಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಪ್ರಮಾಣ ಪತ್ರ ತಮ್ಮ ಸಂಬಂಧಿಸಿದ ಪ್ರಾಧಿಕಾರದಿಂದ ಪಡೆದಿರ್ತೀರಿ. ಅವುಗಳನ್ನ ಖುದ್ದಾಗಿ ತಾವೇ ಕೆಇಎಗೆ ಹೋಗಿ ಅವುಗಳನ್ನ ಪ್ರತ್ಯೇಕವಾಗಿ ಸಲ್ಲಿಸಬೇಕು. ಆ ದಿನಾಂಕವನ್ನ ಕೆಇಎದವರು ಮುಂದಿನ ದಿನಗಳಲ್ಲಿ ನೀಡ್ತಾರೆ, CET ಪರೀಕ್ಷೆ ಮುಗಿದಾದ್ಮೇಲೆ. ಇದೊಂದು ಮಾಹಿತಿ ಇದೆ.
ಇನ್ನು ಕ್ಲಾಸ್ ಸಿ ನಲ್ಲಿ ಬರ್ತಕ್ಕಂತ ಹೊರನಾಡು ಕನ್ನಡಿಗರು ಮತ್ತು ಕ್ಲಾಸ್ ಡಿ ನಲ್ಲಿ ಬರ್ತಕ್ಕಂತ ಗಡಿನಾಡ ಕನ್ನಡಿಗರ ಅಭ್ಯರ್ಥಿಗಳ ಕಂಪ್ಲೀಟ್ ದಾಖಲೆಗಳ ಪರಿಶೀಲನೆಗಳನ್ನ ಫಲಿತಾಂಶದ ನಂತರ ಪ್ರಾಧಿಕಾರದಲ್ಲೇ ನಡೆಸ್ತಾರೆ. ಇದೊಂದು ಗಮನಿಸಿ. ಕ್ಲಾಸ್ ಮತ್ತು ಡಿ ನಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳು ಅವರು ಕೂಡ ಅಲ್ಲೇ ಹಾಜರಾಗಬೇಕಾಗ್ತದೆ. ಇನ್ನು ಹಿಂದಿನ ವರ್ಷಗಳಲ್ಲಿ ಹೇಳಿದೆ ನಾನು ಈಗಾಗಲೇ, ಯಾರೆಲ್ಲ ರಿಪೀಟರ್ಸ್ ಇದ್ದೀರಿ, ಈಗಾಗಲೇ ತೇರ್ಗಡೆ ಆಗಿದ್ದೀರಿ, ಸಿಇಟಿ 2025 ಮತ್ತು ನೀಟ್ಗೂ ಕೂಡ ಬರಿತಾ ಇದ್ದೀರಿ, ಸಿಇಟಿ ಕೆಇಎಗೆ ಅರ್ಜಿಯನ್ನ ಸಲ್ಲಿಸಿರ್ತೀರಿ, ತಾವು ತಮ್ಮ ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ ಪರಿಶೀಲನೆಗೆ ಹಾಜರಾಗಲು ಸೂಚಿಸಿದೆ. ತಾವು ಸಲ್ಲಿಸಿರುವ ಅರ್ಜಿ ಮತ್ತು ಮಾಡಿರತಕ್ಕಂತ ಎಲ್ಲ ಕ್ಲೇಮ್ ಸರ್ಟಿಫಿಕೇಟ್ಗಳು ಒಟ್ಟಿಗೆ ಸೇರ್ಕೊಂಡು ತಾವು ಕಡ್ಡಾಯವಾಗಿ ಹೋಗ್ಲೇಬೇಕು. ಇದು ರಿಪೀಟರ್ಸ್ ಗೆ ಸಂಬಂಧಪಟ್ಟಂತ ಮುಖ್ಯವಾಗಿರೋ ಮಾಹಿತಿ. ಹತ್ತಿರದ ಸರ್ಕಾರಿ PU ಕಾಲೇಜ್ ಅಂತ ಹೇಳಿದ್ದಾರೆ. ತಮ್ಗೆ ದೂರ ದೂರ ಇರತಕ್ಕಂತ ಕಾಲೇಜುಗಳಾದ್ರೆ ಹತ್ತಿರದ ಕಾಲೇಜುಗಳಿಗೆ ಹೋಗ್ಬೋದು, ಮಾರ್ಗದರ್ಶನ ಇದೆ. ನನ್ನ ಒಂದು ಸಜೆಷನ್ ಅಂದ್ರೆ, ತಾವು ಅಧ್ಯಯನ ಮಾಡಿರ್ತಕ್ಕಂತ ಕಾಲೇಜಿನ ಪ್ರಾಂಶುಪಾಲರಿಗೆ ಭೇಟಿಯಾದ್ರೆ ಆದಷ್ಟು ಬೇಗ ತಮ್ಮ ಸಮಸ್ಯೆಗೆ ಪರಿಹಾರಗಳು ಸಿಗಬಹುದು ಅಂತಕ್ಕಂಥದ್ದು. ಇದಿಷ್ಟು ಮಾಹಿತಿ ಕೂಡ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಕೆಇಎದವರು ನೀಡಿದ್ದಾರೆ. ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನ ತಮ್ಗೆ ಒದಗಿಸಿದ್ದೀನಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಮಾಹಿತಿ ತಮ್ಗೆ ಇಷ್ಟ ಆಗ್ತದೆ, ಮಾಹಿತಿ ತಮ್ಗೆ ಪೂರಕವಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ತಾರಾನಾಥ್ ಜೇಗರ್ಕಲ್ ಚಾನೆಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದ ವಿಷಯವನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.